ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2021 ಸಮಯ. ಅಮೆರಿಕದ CIA ಚೈನಾ ಮೇಲೆ ಮುರ್ಕೊಂಡು ಬಿದ್ದಿತ್ತು. ಇನ್ನು ಮುಂದೆ ಜಗತ್ತು ಮತ್ತೊಂದು ಸುತ್ತಿನ ಶೀತಲ ಸಮರವನ್ನು ನೋಡಬೇಕಾಗುತ್ತೆ. ಈ ಬಾರಿ ಅಮೆರಿಕ ಸೋವಿಯತ್ಗಿಂತಲೂ ಶಕ್ತಿಶಾಲಿಯಾದ ಚೀನಾನ ಎದುರಿಸಬೇಕಿದೆ. ಹೀಗಾಗಿ ನಾವಿನ್ನು ಮುಂದೆ ಚೀನಾಗಾಗಿನೇ ಒಂದು ಸ್ಪೆಷಲ್ ಸೆಲ್ ಅನ್ನ ಶುರು ಮಾಡ್ತೀವಿ. ಈ ಹಿಂದೆ ಹೇಗೆ ಸೋವಿಯತ್ ಮೇಲೆ ನಾವು ಕಣ್ಣಿಟ್ಟಿದ್ವೋ ಹಾಗೆ ಚೀನಾದ ಮೇಲೆ ಕೂಡ ಕಣ್ಣಿಡ್ತೀವಿ ಅಂತ ಅವತ್ತು ಅಮೆರಿಕದ CIA ನೇರವಾಗಿ ಹೇಳ್ತು. ಅದಕ್ಕೆ ಕಾರಣ ಆಗಿದ್ದು ಚೈನಾದಿಂದ ಹೊರಬಿದ್ದ ವೈರಾಣು. ಚೈನಾ ನಿರಂತರವಾಗಿ ಅಮೆರಿಕದ ವಿರುದ್ಧ ಮಾಡ್ತಾ ಇದ್ದ ಜಾಸೂಸಿ, ಅಮೆರಿಕದ ಕಂಪ್ಯೂಟರ್ಗಳಲ್ಲಿ ಸಿಕ್ಕ ಬಗ್ಗುಗಳು, ಅಮೆರಿಕದ ಮೇಲೆ ಹಾರಿದ ಬಲೂನುಗಳು, ಹೀಗೆ ನಾನಾ ಕಾರಣಗಳಿದ್ವು. ಅಮೆರಿಕ ಚೈನಾದ ವಿರುದ್ಧ ಗೂಢಚಾರಿಕೆಯನ್ನ ಶುರು ಮಾಡ್ತೀವಿ ಅಂತ ಹೇಳೇ ಬಿಡ್ತು. ಆದರೆ ಮಜಾ ಏನು ಗೊತ್ತಾ, ಹೀಗೆ ಅಮೆರಿಕ ನಾವು ಚೈನಾಗಾಗಿ ಒಂದು ಸ್ಪೆಷಲ್ ಸೆಲ್ ಅನ್ನ ಶುರು ಮಾಡ್ತೀವಿ ಅಂತ ಹೇಳೋ ಹೊತ್ತಿಗಾಗಲೇ ಚೈನಾದ ಬೇಹುಗಾರಿಕೆ ಜಗತ್ತಿನ ನಾನಾ ದೇಶಗಳನ್ನ ವ್ಯಾಪಿಸಿಯಾಗಿತ್ತು. ಚೈನಾದ ನೆಟ್ವರ್ಕ್ ಬೃಹದಾಕಾರವಾಗಿ ಬೆಳೆದಿತ್ತು. ಅದು CIA, MI6, ಮೊಸಾದ್ಗಿಂತಲೂ ದೊಡ್ಡದಾಗಿ ಇವತ್ತು ಬೆಳೆದು ನಿಂತಿದೆ. ಈ ವಿಷಯ ಈಗ ಅಮೆರಿಕಾದ ನಿದ್ದೆಗೆಡಿಸ್ತಾ ಇದೆ. ಹಾಗಾದ್ರೆ ಏನಿದು ಚೈನಾ ಮತ್ತು ಅಮೆರಿಕ ನಡುವಿನ ಇಂಟೆಲಿಜೆನ್ಸ್ ವಾರ್? ಚೈನಾ ಈ ವಿಷಯದಲ್ಲಿ ಎಷ್ಟು ಮುಂದುವರೆದಿದೆ? ಚೈನಾದ ಇಂಟೆಲಿಜೆನ್ಸ್ಗೂ ಭಾರತದ ಬೇಹುಗಾರಿಕೆಗೂ ಇರೋ ವ್ಯತ್ಯಾಸ ಏನು? ಬನ್ನಿ ನೋಡೋಣ. ಗೆಳೆಯರೆ, ಈ ಜಗತ್ತಲ್ಲಿ ಅತ್ಯಂತ ಬಲಿಷ್ಠ ಗೂಢಚರ ಸಂಸ್ಥೆ ಯಾವುದು ಅಂತ ಯಾರಾದರೂ ಕೇಳಿದರೆ ಸಾಕಷ್ಟು ಜನ CIA ಹೆಸರು ಹೇಳ್ತಾರೆ, ಮತ್ತು ಕೆಲವರು ಮೊಸಾದ್ ಅಂತ ಕೂಡ ಹೇಳ್ತಾರೆ. ಆದರೆ ಈ ಪಟ್ಟಿಲಿ ಬ್ರಿಟನ್ನ MI6 ಇದೆ, ಭಾರತದ ರಾ ಇದೆ, ರಷ್ಯಾದ SRV ಇದೆ, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್ ಹಾಗೂ ನ್ಯೂಜಿಲ್ಯಾಂಡ್ಗಳು ಸೇರಿ ಮಾಡಿಕೊಂಡಿರುವ I5 ಇದೆ. ಅಷ್ಟೇ ಯಾಕೆ, ನಮ್ಮ ಪಕ್ಕದ ಪಾಕಿಸ್ತಾನದ ISI ಕೂಡ ಬಲಿಷ್ಠ ಬೇಹುಗಾರಿಕಾ ಸಂಸ್ಥೆಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಈಗ ಇವೆಲ್ಲವನ್ನ ಮೀರಿಸುವ ಒಂದು ವಿಶೇಷ ಸ್ಪೈ ಏಜೆನ್ಸಿಯ ಬಗ್ಗೆ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಅದು ಈಗೀಗ ಜಗತ್ತಲ್ಲಿ ಅತಿ ದೊಡ್ಡ ಸ್ಪೈ ನೆಟ್ವರ್ಕ್ ಅಂತ ಗುರುತಿಸ್ಕೊಳ್ತಾ ಇದೆ. ತನ್ನದೇ ಆದ ಪೊಲೀಸ್ ಸ್ಟೇಷನ್ಗಳನ್ನ ನಾನಾ ದೇಶಗಳಲ್ಲಿ ನಡೆಸುತ್ತೆ. ಆದರೆ ಈ ಬಗ್ಗೆ ಯಾರಿಗೂ ಮಾಹಿತಿ ಕೂಡ ಸಿಗೋದಿಲ್ಲ. ಹಾಗೇನೆ ತನ್ನ ಶತ್ರು ದೇಶಗಳಿಂದ ಮಾತ್ರ ಅಲ್ಲದೆ ಮಿತ್ರ ದೇಶಗಳಿಂದ ಕೂಡ ನಾನಾ ರೀತಿಯ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ. ಅದರ ಹೆಸರು MSS, ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ. ಗೆಳೆಯರೆ, ಈ MSS ಅನ್ನೋದು ಚೈನಾದ ಬೇಹುಗಾರಿಕಾ ಏಜೆನ್ಸಿ. ಅಮೆರಿಕ ಹೇಗೆ ಇಡೀ ಜಗತ್ತಿನಾದ್ಯಂತ ತನ್ನ CIA ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡಿದೆಯೋ ಹಾಗೆ ಚೈನಾ ಕೂಡ ನಾನಾ ದೇಶಗಳಲ್ಲಿ MSS ನೆಟ್ವರ್ಕ್ ಅನ್ನು ಬೆಳೆಸಿದೆ. ಇತ್ತೀಚೆಗೆ ನೆದರ್ಲ್ಯಾಂಡ್ಸ್ ಅಲ್ಲಿ ಪ್ರತ್ಯೇಕ ಪೊಲೀಸ್ ಸ್ಟೇಷನ್ ಅನ್ನು ನಡೆಸ್ತಾ ಇದ್ದ ಆರೋಪದ ಮೇಲೆ ಒಂದಷ್ಟು ಚೀನಿ ನಾಗರಿಕರನ್ನ ಅರೆಸ್ಟ್ ಮಾಡಲಾಯಿತು. ಆ ಘಟನೆ ಮಾಸೋ ಮುನ್ನಾನೆ ಬ್ರಿಟನ್ನಲ್ಲಿ ಅಂಥದ್ದೇ ಒಂದು ಪ್ರಕರಣ ವರದಿಯಾಯಿತು. ಆ ಬಳಿಕ ಕೆನಡಾದಲ್ಲಿ, ಅಷ್ಟೇ ಯಾಕೆ ಅಮೆರಿಕದ ಮ್ಯಾನ್ಹಟನ್ನಲ್ಲಿ ಕೂಡ ಚೈನಾದ ಪೊಲೀಸ್ ಸ್ಟೇಷನ್ ಒಂದು ಪತ್ತೆಯಾಯಿತು. ಅಲ್ಲ, ಪೊಲೀಸ್ ಸ್ಟೇಷನ್ ಅನ್ನೋದು ಆಯಾ ದೇಶ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದಲ್ವಾ? ಎಲ್ಲೋ ಅಮೆರಿಕಾದಲ್ಲಿ ಪೊಲೀಸ್ ಸ್ಟೇಷನ್ನ ತೆಕ್ಕೊಂಡು ಚೈನಾ ಅಲ್ಲಿ ಏನು ಮಾಡುತ್ತೆ, ಅಲ್ಲಿ ಯಾರನ್ನ ಅರೆಸ್ಟ್ ಮಾಡುತ್ತೆ, ಯಾರನ್ನ ಯಾವ ಜೈಲಿಗೆ ಕಳುಹಿಸುತ್ತೆ, ಯಾವ ಕಾನೂನಿನ ಅಡಿಗೆ ನಿಲ್ಲಿಸುತ್ತೆ ಅನ್ನೋ ಅನುಮಾನ ನಿಮಗಿಲ್ಲಿ ಬರುವುದು ಸಹಜಾನೇ. ಗೆಳೆಯರೆ, ಇವುಗಳನ್ನು ಪೊಲೀಸ್ ಠಾಣೆಗಳು ಅಂತ ಚೈನಾ ಕರೆಯೋದಿಲ್ಲ. ಬದಲಿಗೆ ತನ್ನ ಜನರ ನೆರವಿಗಾಗಿ ತೆರೆದ ಕಚೇರಿಗಳು ಅಂತ ಹೇಳ್ಕೊಳುತ್ತೆ. ಬೇರೆ ಬೇರೆ ದೇಶಗಳಲ್ಲಿನ ಚೈನಾ ನಾಗರಿಕರು ಅಲ್ಲಿ ತಮಗೂ ಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ, ಅಲ್ಲವರ ಸಮಸ್ಯೆಗಳ ಪರಿಹಾರಕ್ಕೆ, ಅವರ ವೀಸಾ ಇರಬಹುದು, ಪಾಸ್ಪೋರ್ಟ್ ಇರಬಹುದು, ಅಥವಾ ಇನ್ನಿತರ ಲೈಸೆನ್ಸ್ಗಳನ್ನು ಕೊಡಿಸೋದಿರಬಹುದು, ಈ ಥರದ ಕೆಲಸಗಳಿಗೆ ಒಂದು 1 ಪಾಯಿಂಟ್ ಕಾಂಟ್ಯಾಕ್ಟ್ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ನಾವೀ ಕಚೇರಿಗಳನ್ನು ತೆರೆದಿದ್ದೀವಿ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಆದರೆ ಆ ಕಚೇರಿಗಳ ಕೆಲಸನೇ ಬೇರೆ. ವಿದೇಶಗಳಲ್ಲಿ ಕೂತು ಚೈನಾದ ವಿರುದ್ಧ ಮಾತಾಡೋರನ್ನ ಗುರುತಿಸೋದು, ಅವರನ್ನ ಬಲವಂತವಾಗಿ ತಮ್ಮ ದೇಶಗಳಿಗೆ ಕಳುಹಿಸಿಕೊಡೋದು, ಈ ಥರದ ಕೆಲಸಗಳು. ಗೆಳೆಯರೆ, ನಮ್ಮಲ್ಲಿ ಹೇಗೆ ಅಂದರೆ, ನಮ್ಮ ದೇಶದಲ್ಲೇ ಕೂತು ನಮ್ಮ ದೇಶನ ಯಾರು ಬೇಕಾದರೂ ಬೈಕೋಬಹುದು, ಸೇನೆಯನ್ನು ಬೈಬಹುದು, ಅವಮಾನ ಮಾಡಬಹುದು, ಅನುಮಾನ ಪಡಬಹುದು. ನಮ್ಮಲ್ಲಿ ಅಂಥವರಿಗೆಲ್ಲ ಪ್ರಚಾರ ಸಿಗ್ತಾ ಹೋಗುತ್ತೆ. ಆದರೆ ಚೈನಾದಲ್ಲಿ ಹಾಗಲ್ಲ. ಚೈನಾ ಸರ್ಕಾರವನ್ನ ಚೈನಾದಲ್ಲಿ ಕೂತ್ಕೊಂಡು ಬೈಕೊಳ್ಳೋದು ಬಿಡಿ, ಯಾವನಾದರೂ ಚೀನಿ ವಿದೇಶದಲ್ಲಿ ಕೂತು ಚೈನಾದಲ್ಲಿನ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಮಾತನಾಡಿದರೂ ಕೂಡ ಅವನನ್ನು ಅಲ್ಲಿ ಶಿಕ್ಷೆಗೆ ಒಳಪಡಿಸುವ ಕೆಲಸವನ್ನು ಚೈನಾದ ಏಜೆನ್ಸಿಗಳು ಮಾಡುತ್ತವೆ. ಹಾಗೆ ನಾನಾ ದೇಶಗಳಲ್ಲಿ ಬೇಹುಗಾರಿಕೆಯನ್ನು ಮಾಡೋದು, ಲಾಬಿ ಮಾಡೋದು, ವಿದೇಶಿ ಆಡಳಿತಗಳಲ್ಲಿ ಹಸ್ತಕ್ಷೇಪ ಮಾಡೋದು, ರಹಸ್ಯ ದಾಖಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಚೈನಾಗೆ ಕಳುಹಿಸೋದು, ಇಂಥ ಕೆಲಸಗಳನ್ನು ಆ ಠಾಣೆಗಳ ಮೂಲಕ ಚೈನಾ ಮಾಡಿಸುತ್ತೆ. ಕಳೆದ ವರ್ಷ ಸೆಪ್ಟೆಂಬರಲ್ಲಿ ಲಿಂಡಾಸನ್ ಅನ್ನೋ ಚೈನಾ ಮೂಲದ ಮಹಿಳೆಯನ್ನ ಅಮೆರಿಕಾದಲ್ಲಿ ಅರೆಸ್ಟ್ ಮಾಡಲಾಯಿತು. ಆಕೆ ನ್ಯೂಯಾರ್ಕ್ ಗವರ್ನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಗವರ್ನರ್ಗೆ ಅತ್ಯಾಪ್ತೆ ಅನ್ನಿಸ್ಕೊಂಡಿದ್ಲು. ಹಾಗೇನೆ ಅಲ್ಲಿನ ಆಡಳಿತದಲ್ಲಿ ಕೂಡ ಆಗಾಗ ಕೈ ಆಡಿಸ್ತಾ ಇದ್ಲು. ಇಷ್ಟಾದರೂ ಆಕೆಯ ಬಗ್ಗೆ FBIಗಾಗಲಿ CIA ಗಾಗಲಿ ಯಾವ ಅನುಮಾನನೂ ಬಂದಿರಲಿಲ್ಲ. ಆಮೇಲೆ ಯಾವಾಗಲೂ ಆಕೆ ಬಗ್ಗೆ ಗೊತ್ತಾಯಿತು.
ಅಮೆರಿಕ ಆಕೆಯನ್ನು ಅರೆಸ್ಟ್ ಮಾಡ್ತು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕ ಚೈನಾದ ಮೇಲೆ ನಾವು ಬೇಹುಗಾರಿಕೆಯನ್ನು ಮಾಡ್ತೀವಿ ಅಂತ ಹೇಳೋ ಹೊತ್ತಿಗಾಗಲೇ ಚೈನಾ ಅಮೆರಿಕಾದಲ್ಲಿ ಅದನ್ನು ಶುರು ಮಾಡಿ ಆಗಿತ್ತು. ಇನ್ನು ಈ ಸ್ಪೈ ಕೆಲಸ ಬರೀ ಅಮೆರಿಕಾದಲ್ಲಿ ಮಾತ್ರ ನಡೀಲಿಲ್ಲ. ಭಾರತ, ಫಿಲಿಪೀನ್ಸ್, ತೈವಾನ್, ವಿಯೆಟ್ನಾಂ, ದಕ್ಷಿಣ ಕೊರಿಯಾಗಳಲ್ಲಿ ಕೂಡ ಚೈನಾದ ಸ್ಪೈಗಳಿದ್ದರು. ಭಾರತದಲ್ಲಿ ಒಂದಷ್ಟು ಫೈನಾನ್ಸ್ ಕಂಪನಿಗಳ ಮೂಲಕ ಇಲ್ಲಿನ ಆರ್ಥಿಕತೆಯನ್ನು ಇಣುಕಿ ನೋಡ್ತಾ ಇತ್ತಲ್ಲ ಚೈನಾ, ಅದು ಕೂಡ ಬೇಹುಗಾರಿಕೆಯ ಒಂದು ಭಾಗ ಅಂತಲೇ ಹೇಳಲಾಗತ್ತೆ. ನಾವು ಬಳಸೋ ಚೈನಾ ಆ್ಯಪ್ಗಳು, ಚೈನಾ ಫೈನಾನ್ಸ್ ಕಂಪನಿಗಳು, ಚೈನಾ ಮೊಬೈಲುಗಳು ಇವೆಲ್ಲ ಕೂಡ ನಮ್ಮಲ್ಲಿ ಡಾಟಾ ಸಂಗ್ರಹಕ್ಕೆ ಬಳಕೆ ಆಗತ್ವೆ. ಬರೀ ಭಾರತದ ಸೇನೆಯ ಬಗ್ಗೆ, ಸರ್ಕಾರಿ ವ್ಯವಸ್ಥೆಗಳ ಬಗ್ಗೆ ಮಾತ್ರ ಅಲ್ಲ, ಭಾರತೀಯರ ಬಗ್ಗೆ, ಅವರ ರುಚಿ ಅಭಿರುಚಿಗಳ ಬಗ್ಗೆ ಸಂಗ್ರಹಿಸುವ ಮಾಹಿತಿಯನ್ನು ಕೂಡ ಚೈನಾ ಭಾರತದ ವಿರುದ್ಧದ ತನ್ನ ದೀರ್ಘಕಾಲೀನ ಸ್ಟ್ರಾಟಜಿಗಳಿಗೆ ಬಳಕೆ ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಚೈನಾ ಬೇಹುಗಾರರಂತೂ ನಮ್ಮಲ್ಲಿ ಎಲ್ಲೆಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ. ಇನ್ನು ಅವರೆಲ್ಲ ಸಣ್ಣ ಕಣ್ಣಿನ ಚೈನಾದವರೇ ಆಗಿರಬೇಕು ಅಂತ ಕೂಡ ಏನಿಲ್ಲ. ನಮ್ಮಲ್ಲಿ ಹಣ ಕೊಟ್ಟರೆ ನಮ್ಮವರೇ ಏನು ಬೇಕಾದರೂ ಮಾಡಿಬಿಡ್ತಾರೆ. ಸೊ ಚೈನಾ ಭಾರತದಲ್ಲಿ ಕೂಡ ತನ್ನದೊಂದು ದೊಡ್ಡ ನೆಟ್ವರ್ಕ್ ಅನ್ನು ಇಟ್ಟುಕೊಂಡಿದೆ. ಇನ್ನೊಂದಷ್ಟು ಚೀನಿ ಬೇಹುಗಾರರನ್ನ ಭಾರತದಲ್ಲಿ ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. ಹೀಗೆ ತನ್ನ ಮಿತ್ರ ದೇಶಗಳು ಹಾಗೂ ಶತ್ರು ದೇಶಗಳ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಚೀನಾ ಬಳಸ್ಕೊಳ್ತಾ ಇರೋದು ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿಯನ್ನು. ಇನ್ನು ಈ MSS ಆರಂಭದಲ್ಲಿ ನಮ್ಮ IB ಇದೆಯಲ್ಲ, ಇಂಟೆಲಿಜೆನ್ಸ್ ಬ್ಯೂರೋ, ಅದೇ ಥರ ಕೆಲಸ ಮಾಡ್ತಾ ಇತ್ತು. ಅಂದರೆ ದೇಶದ ಒಳಗಿನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇತ್ತು. ಕಾಲಾನಂತರ ಅದನ್ನು ಹೊರ ದೇಶಗಳಿಗೆ ಕೂಡ ವಿಸ್ತರಿಸುವ ಕೆಲಸ ನಡೀತು. ಈಗ ಅದು ಬಾಹ್ಯ ಮತ್ತು ಆಂತರಿಕ ಎರಡೂ ಕಡೆಗಳಲ್ಲಿನ ರಹಸ್ಯ ಮಾಹಿತಿ ಸಂಗ್ರಹದ ಕೆಲಸವನ್ನು ಮಾಡ್ತಾ ಇದೆ. 2012ರ ನಂತರ ಅಂದರೆ ಶಿ ಜಿನ್ಪಿಂಗ್ ಚೈನಾದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಚೈನಾದ ಗೂಢಚಾರಿಕಾ ಸಂಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಚೈನಾದಲ್ಲಿ ಪ್ರತಿ ನಾಗರಿಕನ ಮೇಲೆ ಕಣ್ಣಿಡೋ ಕೆಲಸ ಶುರುವಾಯಿತು. ಫೇಸ್ ಡಿಟೆಕ್ಷನ್ ಕ್ಯಾಮರಾಗಳು ಬಂದವು. ಅಲ್ಲಿ ಸ್ವಾತಂತ್ರ್ಯ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು. ಅದರಲ್ಲೂ ವಿಶೇಷವಾಗಿ MSS ಉಯ್ಗರ್ ಪ್ರಾಂತ್ಯದಲ್ಲಿ ಹೆಚ್ಚು ಆಕ್ಟಿವ್ ಆಯಿತು. ಅಲ್ಲಿ ಯಾರೇ ಕಮ್ಯುನಿಸ್ಟ್ ಚೈನಾ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರು ಅವರನ್ನು ಬಂಧಿಸಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ತಳ್ಳುವ ಕೆಲಸ ಅವ್ಯಾಹತವಾಗಿ ನಡೀತಾ ಹೋಯಿತು. ಆ ನಂತರ ಈ MSS ಅನ್ನು ತೈವಾನ್ಗೆ ವಿಸ್ತರಿಸಲಾಯಿತು. ಈಗ ಅದು ಇಡೀ ಜಗತ್ತಲ್ಲಿ ವ್ಯಾಪಿಸಿಕೊಂಡು ಕೂತಿದೆ. ಯುರೇಷಿಯನ್ ಟೈಮ್ಸ್ನ ವರದಿ ಪ್ರಕಾರ ತೈವಾನ್ ಒಂದರಲ್ಲೇ ಚೈನಾದ 5,000ಕ್ಕೂ ಅಧಿಕ ಸ್ಪೈಗಳು ಕೆಲಸ ಮಾಡ್ತಿದ್ದಾರಂತೆ. ಅವರಲ್ಲಿ ಬಹಳಷ್ಟು ಮಂದಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಕೆಲವರು ಅಲ್ಲಿನ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ನಾಯಕರು ಕೂಡ ಇದ್ದಾರೆ. ಮತ್ತೆ ಕೆಲವರು ಅಲ್ಲಿನ ಥಿಂಕ್ ಟ್ಯಾಂಕ್ಗಳ ಹಾಗೆ ಕೆಲಸ ಮಾಡ್ತಿದ್ದಾರೆ. ಆರ್ಥಿಕ ತಜ್ಞರು, ಪ್ರೊಫೆಸರ್ಗಳು, ಬುದ್ಧಿಜೀವಿಗಳು, ಹೀಗೆ ನಾನಾ ವಲಯಗಳಲ್ಲಿ ಚೈನಾದ ಸ್ಪೈಗಳು ತೈವಾನ್ ತುಂಬಿಕೊಂಡಿದ್ದಾರೆ. ಇನ್ನು ಚೈನಾ ತನ್ನ ಸ್ಪೈ ನೆಟ್ವರ್ಕ್ ಅನ್ನು ಇಷ್ಟೊಂದು ಹೆಚ್ಚು ಮಾಡಿಕೊಳ್ಳೋದಕ್ಕೆ 2 ಕಾರಣಗಳಿವೆ. ಒಂದು, ಚೈನಾದಲ್ಲಿ ಶಿ ಜಿನ್ಪಿಂಗ್ ಆರಿಸಿ ಬಂದ ದಿನಗಳಲ್ಲಿ ಆತನಿಗೆ ಸಾಕಷ್ಟು ಆಂತರಿಕ ವಿರೋಧ ಕೂಡ ಇತ್ತು. ಚುನಾವಣೆಯ ಸಮಯದಲ್ಲಿ ಕೂಡ ಅಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆದಿದ್ವು. ಹೀಗಾಗಿ ತನ್ನ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಶಿ ಈ MSSನ ಬಳಕೆಯನ್ನು ಹೆಚ್ಚು ಮಾಡಿದರು. ಇನ್ನು ಎರಡನೆಯದ್ದು ಅಮೆರಿಕಾದ CIA ಚೈನಾದಲ್ಲಿ ಮ್ಯಾಂಡ್ರಿನ್ ಭಾಷೆ ಅಂದರೆ ಚೈನಾದ ಭಾಷೆಯಲ್ಲಿ 2 ವಿಡಿಯೋಗಳನ್ನು ಮಾಡಿ ಚೈನಾದ ತುಂಬ ಸರ್ಕ್ಯುಲೇಟ್ ಮಾಡಿಸುತ್ತೆ. ಅದರಲ್ಲಿ ಚೈನಾದ ಜನ CIA ಸಂಪರ್ಕಿಸೋದು ಹೇಗೆ, ಅಮೆರಿಕ ಹೇಗೆಲ್ಲ ಮಾಹಿತಿದಾರರ ಗೌಪ್ಯತೆಯನ್ನು ಕಾಪಾಡುತ್ತೆ ಅನ್ನೋ ಥರದ ಮಾಹಿತಿಯನ್ನು ಹಂಚಿಕೊಳ್ಳಾಯಿತು. ಇಲ್ಲಿ ಇಂಥ ವಿಡಿಯೋಗಳಿಂದ ಅಮೆರಿಕಾಗೆ ಎಷ್ಟು ಲಾಭ ಆಗುತ್ತೋ ಗೊತ್ತಿಲ್ಲ. ಆದರೆ ಅದು ಚೀನಾದ ಸರ್ಕಾರಕ್ಕೆ ಗೊತ್ತಾಗಿ ನಮ್ಮಲ್ಲೇ ಸಾಕಷ್ಟು ಜನ ಅಮೆರಿಕ ಜೊತೆ ಸೇರಿಕೊಂಡಿದ್ದಾರೆ ಅನ್ನೋ ಭಾವನೆ ಹುಟ್ಟಿ ಚೀನಾ ತನ್ನ ಜನರನ್ನೇ ನಂಬದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಇಲ್ಲಿ ಅಮೆರಿಕದ ಮೂಲ ಉದ್ದೇಶ ಆಗಿತ್ತು. ಇದರ ಜೊತೆಗೆ ಯಾರಾದರೂ ಶಿ ವಿರೋಧಿಗಳು ಹಾಗೂ ಇನ್ನಿತರರು ಚೈನಾದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದು ಕೂಡ ಆಗಲಿ ಅಂತ ಅಮೆರಿಕ ಈ ವಿಡಿಯೋಗಳನ್ನು ಮಾಡಿಸ್ತು. ಇಲ್ಲಿ ಅಮೆರಿಕದ ಮಾಹಿತಿದಾರರಾದರೆ ಹಣ ಸಿಗುತ್ತೆ, ಅಮೆರಿಕಾಗೆ ಹೋಗಿ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಅವಕಾಶ ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೆ ಚೈನಾದ ಜನ ಅಮೆರಿಕಾಗೆ ಮಾಹಿತಿಯನ್ನು ಕೊಡೋದಕ್ಕೆ ಶುರು ಮಾಡಿಬಿಟ್ಟಾರು ಅನ್ನೋ ಅನುಮಾನ ಚೈನಾ ಸರ್ಕಾರಕ್ಕೂ ಶುರುವಾಯಿತು. ಸೊ ಚೈನಾ ಎಚ್ಚೆತ್ಕೊಳ್ತು, MSS ಶಕ್ತಿಯನ್ನು ಸಾಧ್ಯವಾದಷ್ಟು ಹೆಚ್ಚು ಮಾಡಬೇಕು ಅಂತ ಬಯಸ್ತು. ಆ ನಂತರ ಅಮೆರಿಕಾದ ವಿರುದ್ಧ ತನ್ನ ಎಲ್ಲ ತಂತ್ರಗಾರಿಕೆಗಳನ್ನು ಬಳಸೋದಕ್ಕೆ ಚೈನಾ ಶುರು ಮಾಡ್ತು. ಕಡೆಗೆ ಅಮೆರಿಕಾಗೆ ಚೈನಾ ಸರಬರಾಜು ಮಾಡ್ತಾ ಇದ್ದ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೂಡ ಬಗ್ಸ್ ಅನ್ನು ಇಡ್ತಾ ಹೋಯಿತು. ಇವತ್ತು ಚೈನಾದ ಕಬಂದ ಬಾಹುಗಳು ಎಷ್ಟು ಚಾಚ್ಕೊಂಡಿವೆ ಅಂದರೆ 2023ರಲ್ಲಿ
ಬ್ರಿಟನ್ನ ಗುಪ್ತಚರ ಸಂಸ್ಥೆ MI ನ ಮುಖ್ಯಸ್ಥ ಕೆನ್ ಮ್ಯಾಕ್ಲಮ್ ಹೇಳಿರೋ ಹಾಗೆ ಚೈನಾ ಲಿಂಕ್ಡ್ ಇನ್ ಮೂಲಕ ಬ್ರಿಟನ್ನ 20,000 ನಾಗರಿಕರಿಗೆ ತನ್ನ ಜೊತೆ ಕೆಲಸ ಮಾಡೋದಕ್ಕೆ ಆಫರ್ ಅನ್ನು ಕೊಟ್ಟಿದೆಯಂತೆ. ಈ ಮೂಲಕ ಬ್ರಿಟನ್ನ ನಾಗರಿಕರನ್ನೇ ಬ್ರಿಟನ್ ವಿರುದ್ಧ ಬಳಸಿಕೊಳ್ಳುವ ಹುನ್ನಾರವನ್ನು ಚೈನಾ ಮಾಡಿತು. ಅಫ್ಕೋರ್ಸ್ ಅದನ್ನೇ ಅಲ್ವೇ ಅಮೆರಿಕ ಚೈನಾದಲ್ಲಿ ಮಾಡೋದಕ್ಕೆ ಹೋಗಿದ್ದು. ಅಮೆರಿಕ ಚೈನಾದಲ್ಲಿ ಏನು ಮಾಡಬೇಕು ಅಂತ ಅಂದುಕೊಂಡಿತ್ತೋ ಅದನ್ನು ಚೈನಾ ಜಗತ್ತಿನ ನಾನಾ ದೇಶಗಳಲ್ಲಿ ಮಾಡೋದಕ್ಕೆ ಶುರುನೇ ಮಾಡ್ತು. ಇನ್ನಿದು ಕೇವಲ ಬ್ರಿಟನ್ಗೆ ಮಾತ್ರ ಸೀಮಿತ ಅಲ್ಲ. ಫ್ರಾನ್ಸ್ನ 4,000 ಜನ, ಜರ್ಮನಿಯ 10,000 ಜನಕ್ಕೆ ಲಿಂಕ್ಡ್ ಇನ್ ಮೂಲಕವೇ ಚೀನಾ ಆಮಿಷಗಳನ್ನು ಒಡ್ಡಿದೆ. ಇಲ್ಲಿ ಈ ರೀತಿಯ ದೊಡ್ಡ ನೆಟ್ವರ್ಕ್ ಅನ್ನು ಮಾಡಿಕೊಳ್ಳೋದರ ಮೂಲಕ ಪ್ರತಿ ದೇಶದಲ್ಲೂ ತನಗಾಗಿ ಕೆಲಸ ಮಾಡುವವರ ನೆಟ್ವರ್ಕ್ ಒಂದನ್ನು ಚೈನಾ ಸಿದ್ಧಪಡಿಸ್ಕೊಂಡಿದೆ ಅಂತ ಮ್ಯಾಕ್ಲಮ್ ಹೇಳ್ತಾ ಇದ್ದಾರೆ. ಇನ್ನು ಯುರೋಪಲ್ಲಿ ಚೈನಾ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಜರ್ಮನಿಯ ಫಾರ್ ರೈಟ್ ಪಕ್ಷದ ನಾಯಕ ಮ್ಯಾಕ್ಸ್ಮಿಲ್ ಅವರ ಜೊತೆಯಲ್ಲೇ ಇದ್ದ, ಅಡ್ವೊಕೇಟ್ ಕೂಡ ಆಗಿದ್ದ ಜಿಯಾನ್ ಅನ್ನೋ ವ್ಯಕ್ತಿ ಯುರೋಪಿಯನ್ ಪಾರ್ಲಿಮೆಂಟಿನ ಸುಮಾರು 500ಕ್ಕೂ ಹೆಚ್ಚು ಕಡತಗಳನ್ನು ಚೀನಾಕ್ಕೆ ಕಳುಹಿಸಿಕೊಟ್ಟಿರೋ ಮಾಹಿತಿಯನ್ನು ಪತ್ತೆ ಮಾಡಲಾಯಿತು. ವಿಚಿತ್ರ ಏನು ಗೊತ್ತಾ, ಈ ಜಿಯಾನ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಚೀನಾನ ವಿರೋಧಿಸ್ತಾ ಇದ್ದ. ಅವನು ಚೀನಾದ ಕಟ್ಟು ಟೀಕಾಕಾರ ಅಂತ ಗುರುತಿಸ್ಕೊಂಡಿದ್ದ, ಆದರೆ ಅವನೇ ಚೀನಾಗಾಗಿ ಕೆಲಸ ಮಾಡ್ತಾ ಇದ್ದ. ಸೊ ಇಲ್ಲಿ ಬಹಿರಂಗವಾಗಿ ಚೀನಾನ ಬೈತಾರೆ, ನಮ್ಮ ನೆಲವನ್ನು ಚೀನಾ ಆಕ್ರಮಿಸ್ಕೊಂಡು ಬಿಟ್ಟಿದೆ ಅಂತ ಸಿಕ್ಕ ಕಡೆ ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ. ಅಂದ ಕೂಡಲೇ ಅವರು ಚೀನಾದ ವಿರೋಧಿಗಳು ಅಂತ ನಾವಿನ್ನ ಮೇಲೆ ತಪ್ಪು ತಿಳ್ಕೊಳ್ಳೋದಕ್ಕೆ ಕೂಡ ಹೋಗಬಾರ್ದು ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಅಮೆರಿಕದ F-35 ಯುದ್ಧ ವಿಮಾನವನ್ನು ಚೈನಾ ನಕಲು ಮಾಡ್ತಲ್ವಾ, ಅದು ಹೇಗೆ ಸಾಧ್ಯ ಆಯಿತು? ಕೆಲ ವರ್ಷಗಳ ಹಿಂದೆ ಅಮೆರಿಕದ ಈ ಸ್ಟೆಲ್ತ್ ಯುದ್ಧ ವಿಮಾನದ ಪಾರ್ಟ್ಗಳಲ್ಲಿ ಚೀನಾದ ಬಗ್ಗಳು ಪತ್ತೆ ಆದವು. ಅದು ಅಮೆರಿಕಕ್ಕೆ ಶಾಕ್ ಕೊಡ್ತು. ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲದ ವಿಶೇಷ ತಂತ್ರಜ್ಞಾನವನ್ನು ಬಳಸಿ ಅತ್ಯದ್ಭುತವಾಗಿ ತಯಾರು ಮಾಡಿದೀವಿ ಅಂತ ಹೇಳ್ಕೊಂಡ ಅಮೆರಿಕದ ಈ ಯುದ್ಧ ವಿಮಾನದಲ್ಲಿ ಚೈನಾದ ಬಗ್ಸ್ ಹೇಗೆ ಬಂದವು? ಅಂದ್ರೆ ನಮ್ಮ ಟೆಕ್ನಾಲಜಿಯನ್ನು ಕೂಡ ಚೈನಾ ಕದ್ದು ಬಿಡ್ತಾ ಈ ಅನುಮಾನ ಅಮೆರಿಕಕ್ಕೆ ಬಂದಿತ್ತು. ಅಲ್ಲವರ ಅನುಮಾನ ಸುಳ್ಳಾಗಲಿಲ್ಲ. ಚೈನಾ ಕೂಡ F-35 ಅನ್ನು ಹೋಲುವ ಸ್ಟೆಲ್ತ್ ಯುದ್ಧ ವಿಮಾನವನ್ನು ತಯಾರು ಮಾಡಿ ಅದಕ್ಕೆ J-35 ಅನ್ನೋ ಹೆಸರನ್ನು ಕೂಡ ಇಟ್ಟುಬಿಡ್ತು. ಹೀಗೆ ಚೈನಾ ಅನ್ನೋದು ಇವತ್ತು ಜಗತ್ತಿನ ಪಾಲಿಗೆ ತುಂಬಾನೇ ಡೇಂಜರಸ್ ಆಗಿ ಬದಲಾಗ್ತಾ ಇದೆ. ಹಾಗಂತ ಅಮೆರಿಕ ಬ್ರಿಟನ್ಗಳ ಗುಪ್ತಚರ ಸಂಸ್ಥೆಗಳೇನು ತುಂಬಾ ಒಳ್ಳೆವು ಅಂತಲ್ಲ. ಅವರ ಜೊತೆಗೆ ಅವರಿಗಿಂತ ಕಿರಾತಕರ ಹಾಗೆ ಚೈನಾದ ಬೇಹುಗಾರರು ತಯಾರಾಗಿದ್ದಾರೆ ಅಷ್ಟೇ. ಹೀಗಾಗಿನೇ ಚೈನಾದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಜಗತ್ತಿನ ಅತಿ ದೊಡ್ಡ ಸ್ಪೈ ನೆಟ್ವರ್ಕ್ ಅಂತ ಇವತ್ತು ಕರೆಸ್ಕೊಳ್ತಾ ಇದೆ. ಇನ್ನು ನಮ್ಮ ಭಾರತ ಏನಾದರೂ ಬೇಹುಗಾರಿಕೆಯಲ್ಲಿ ಹಿಂದುಳಿದಿದೆಯಾ? ಖಂಡಿತ ಇಲ್ಲ. ಆದರೆ ಚೈನಾದಷ್ಟು ವಿಚಿತ್ರ ಮಹತ್ವಾಕಾಂಕ್ಷೆ ಭಾರತಕ್ಕಿಲ್ಲ. ಯಾರದೋ ಮನೆ ಹಾಳು ಮಾಡಿ, ಯಾರನ್ನೋ ಹಿಂದಿಕ್ಕಿ ಏನೋ ಅನ್ನಿಸ್ಕೋಬೇಕಾದ ಅಗತ್ಯ ಭಾರತಕ್ಕೇನಿದೆ? ಭಾರತದ ಬೇಹುಗಾರಿಕಾ ಶಕ್ತಿ ಯಾವ ದೇಶಕ್ಕಿಂತಲೂ ಕಡಿಮೆ ಏನಿಲ್ಲ. ಅವರು ಕೂಡ ಅಕ್ಕಪಕ್ಕದ ದೇಶಗಳಲ್ಲಿ ಭಾರತದ ಹಿತಾಸಕ್ತಿಗೆ ಧಕ್ಕೆ ಬಾರದ ಹಾಗೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತಾರೆ. ಚೈನಾ, ರಷ್ಯಾ, ಅಮೆರಿಕಾಗಳಲ್ಲಿ ಕೂಡ ಭಾರತದ ಬೇಹುಗಾರರ ನೆಟ್ವರ್ಕ್ಗಳಿವೆ. ಆದರೆ ಅನಗತ್ಯವಾಗಿ ಭಾರತ ಎಲ್ಲೂ ಏನನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಫೇಲ್ ಕೂಡ ಆಗೋದಿಲ್ಲ. ನಮಗೆ ನಮ್ಮ ನೆಲ, ನಮ್ಮ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಮಾತ್ರ ಬೇಹುಗಾರಿಕೆ ಅನ್ನೋದು ಬೇಕೇ ಹೊರತು ಮತ್ತಾರನ್ನೋ ಹಾಳು ಮಾಡೋದಕ್ಕಲ್ಲ. ಹೀಗಾಗಿ ತೀರಾ ಚೀನಾದ ಥರ ಎಲ್ಲೆಲ್ಲೂ ಮೂಗು ತೋರಿಸೋದಕ್ಕೆ ಭಾರತ ಹೋಗ್ತಿಲ್ಲ. ಆದರೆ ಭಾರತದ ಜಗತ್ತಿನ ಯಾವ ಬೇಹುಗಾರಿಕಾ ಸಂಸ್ಥೆಗಿಂತಲೂ ಯಾವುದರಲ್ಲೂ ಕಡಿಮೆ ಕೂಡ ಅಲ್ಲ. ಇದು ಗೆಳೆಯರೆ, ಚೀನಾ ಇಡೀ ಜಗತ್ತಲ್ಲಿ ಹೇಗೆ ಅತಿ ದೊಡ್ಡ ಬೇಹುಗಾರಿಕಾ ನೆಟ್ವರ್ಕ್ ಅನ್ನು ಬೆಳೆಸ್ಕೊಳ್ತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.